ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ನೋಡಿ, ನವಂಬರ್ ತಿಂಗಳು ಬರ್ತಾ ಇದೆ. ನವಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ. 12 ರಾಶಿಗಳ ಫಲಾನುಫಲವನ್ನು ಹೇಳ್ತಾ ಹೋಗ್ತೀನಿ. 12 ರಾಶಿಗೆ ಹೇಗಿದೆ ನೋಡೋಣ. ಅದರಲ್ಲೂ ನೋಡಿ, ಸೂರ್ಯನ ಒಂದು ಬದಲಾವಣೆ ಆಗುತ್ತೆ. ಅದೇ ರೀತಿ ಬುಧ ಮತ್ತು ಕುಜ ಬಂದು ಸ್ವಂತ ಮನೆಗೆ ಬರ್ತಿದ್ದಾರೆ. ಅದೇ ರೀತಿ ಇನ್ನು ರಾಹು, ಕೇತು, ಗುರುಗ್ರಹ ಆಲ್ರೆಡಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬಂದಾಯಿತು. ರಾಹು ಕೇತುಗಳೆಲ್ಲ ಇನ್ನೂ ಒಂದು 19 ತಿಂಗಳು ಅದದೇ ರಾಶಿಯಲ್ಲಿರುತ್ತೆ. ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ. ಅದೇ ರೀತಿ ಶುಕ್ರನ ಒಂದು ಬದಲಾವಣೆಯಾಗಿದೆ. ಶುಕ್ರ ಕೂಡ ಕನ್ಯಾ ರಾಶಿಯಲ್ಲಿ ನೀಚನಾಗಿರ್ತಾನೆ. ಸೊ 12 ರಾಶಿಗಳ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಅಂತ ಬಂದಾಗ ನೋಡಿ, ಮೇಷರಾಶಿಯಲ್ಲಿ ಅದರಲ್ಲೂ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ 3 ನಕ್ಷತ್ರದವರು ಮೇಷರಾಶಿಯವರಾಗಿರ್ತೀರ. ಹಾಗಾಗಿ ಈ ಮೇಷರಾಶಿಗೆ ನೋಡಿ, ನಿಮಗೆ 11ನೇ ಮನೆ ಅಂದರೆ ನಿಮ್ಮ 2ನೇ ಮನೆ ರಾಶಿಯಾಧಿಪತಿ, 2ನೇ ವೃಷಭ ರಾಶಿಯ ರಾಶಿಯಾಧಿಪತಿ ಶುಕ್ರ ನಿಮಗೆ ಮೇಷರಾಶಿಯವರಿಗೆ ಕನ್ಯಾ ರಾಶಿಗೆ ಬಂದಿದ್ದಾರೆ. ಅಂದರೆ ನಿಮ್ಮ ಮನೆಗೆ 6ನೇ ಮನೆಗೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ತುಂಬ, ಅಂದರೆ ನಿಮ್ಮ ಮನೆಯಲ್ಲಿ ಅಕ್ಕ, ತಂಗಿ, ಅಣ್ಣ, ತಮ್ಮ, ಈ ಲೇಡೀಸಿಂದ ಸ್ವಲ್ಪ ಸಂಸಾರದಲ್ಲಿ ಸ್ವಲ್ಪ ಹಾಗೆ ಹೀಗೆ ಕಿರುಕುಳ ಆಗ್ತಿರುತ್ತೆ. ಹಾಗಾಗಿ ಮೇಷರಾಶಿಯವರು ಯಾವುದೇ ಒಂದು ವಿಚಾರಕ್ಕೆ ಕಿವಿ ಕೊಡದಿರ ಇರಬೇಕಾಗುತ್ತೆ. ಯಾಕಂದರೆ ಇದರಿಂದ ಕುಟುಂಬದ ಸಮಸ್ಯೆ ಜಾಸ್ತಿ ಆಗ್ಬೋದು. ಅದೇ ರೀತಿ ಮನೆಯಲ್ಲಿ ಕಲಹಗಳಾಗ್ಬೋದು, ಅಥವಾ ನೀವು ಮಾಡುವಂತಹ ಕೆಲಸ ಆಗಿರ್ಬೋದು, ನಿಮ್ಮ ಸಂಸ್ಥೆ ಆಗಿರ್ಬೋದು, ನಿಮ್ಮ ಕಂಪನಿ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಹೆಂಗಸರು ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಮೇಷರಾಶಿಯವರು ಅಂತ ಹೇಳ್ತೀನಿ. ಜೊತೆಗೆ ಹೆಂಗಸರು ಕೂಡ ಇದರಲ್ಲಿ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅದು ದೊಡ್ಡ ಜಗಳಕ್ಕೆ ಹೋಗ್ಬೋದು. ಅದೇ ರೀತಿ ನೋಡಿ, ನಿಮಗೆ ಸಪ್ತಮಕ್ಕೆ ಸೂರ್ಯ ಬಂದಿರೋದು ನಿಮಗೆ ಮೇಷರಾಶಿಯವರಿಗೆ ಏನಪ್ಪ ಅಂದರೆ, ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಗೌರ್ಮೆಂಟ್ ಜಾಬ್ ಇರ್ಬೋದು, ನಿಮ್ಮ ಯಾವುದೇ ಒಂದು ಅಡೆತಡೆ ಕೆಲಸಗಳಾಗಿರ್ಬೋದು, ಅದು ತುಂಬ ಚೆನ್ನಾಗಾಗುತ್ತೆ. ಮುಖ್ಯವಾಗಿ ನಿಮಗೆ 4ನೇ ಮನೆಯಲ್ಲಿ ಗುರು ಬಂದಿರೋದ್ರಿಂದ, ಮಿಥುನ ರಾಶಿಯಿಂದ ಕಟಕಕ್ಕೆ ಗುರುವಿನ ಒಂದು ಟ್ರಾನ್ಸ್ಲೇಟ್ ಆಗಿರೋದ್ರಿಂದ, ಗುರುವಿನ ದೃಷ್ಟಿ ನಿಮ್ಮ ರಾಶಿಗೆ 9ನೇ ಮನೆ ಅಂತಂದರೆ ಗುರುವಿನ 5ನೇ ದೃಷ್ಟಿ ನಿಮ್ಮ ರಾಶಿಗೆ 9ನೇ ಮನೆ ಮೇಲೆ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯ ಹಿರಿಯರಿಂದ ನಿಮ್ಗೆ ಏನಾದರೂ ಲಾಭ ಆಗ್ಬೋದು, ಅಥವಾ ಹಿರಿಯರಿಂದ ಅಥವಾ ನಿಮಗೆ ಯಾವುದಾದ್ರೂ ಒಂದು ಗೌರವದ ಒಂದು ಪದವಿ ಬರ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ದೊಡ್ಡ ಸ್ಥಾನ ತೋರಿಸ್ಕೊಳ್ಬೋದು. ಅದೇ ರೀತಿ 4ನೇ ಮನೆ ಗುರು ನಿಮಗೆ ಸುಖ ಸ್ಥಾನವನ್ನು ಕೊಡ್ತಾನೆ. ಯಾವ ರೀತಿ ಅಂದರೆ 9ನೇ ಮನೆಗೆ ದೃಷ್ಟಿ ಬೀಳೋದ್ರಿಂದ 9ನೇ ಮನೆಯಿಂದ ನಿಮಗೆ ಸುಖ ಸ್ಥಾನ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ನಿಮಗೆ 11ನೇ ಮನೆಯಲ್ಲಿ ರಾಹು, ಅದೇ ರೀತಿ ಗುರುವಿನ ದೃಷ್ಟಿ ಕೂಡ 12ನೇ ಮನೆ, ನಿಮ್ಮ ಮನೆಗೆ 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಅಲ್ಲಿ ಗುರುವಿನ 9ನೇ ದೃಷ್ಟಿ ಅಲ್ಲಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಹಾಗಾಗಿ ಗುರುವಿನ ಬದಲಾವಣೆಯಿಂದ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿ ಒಳ್ಳೆ ಒಂದು ರಿಸಲ್ಟ್ ಬರುತ್ತೆ. ಅದೇ ರೀತಿ ನಿಮಗೆ 8ನೇ ಮನೆಯಲ್ಲಿ ಬುಧ ಮತ್ತು ಕುಜ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸ ಕಾರ್ಯ ತುಂಬ ಚೆನ್ನಾಗಾಗ್ಬೋದು. ಆದರೆ ಆರೋಗ್ಯದ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಗೌಪ್ಯ ಒಳಗಡೆ ಏನಾದರೂ ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೆ, ಕಾಯಿಲೆಗಳಿದ್ರೆ ಅದೆಲ್ಲ ಕೂಡ ರಿವೀಲ್ ಆಗ್ಬೋದು. ಹಾಗಾಗಿ ನಿಮ್ಮ ನರಗಳ ಒಂದು ಪ್ರಾಬ್ಲಮ್ ಏನಿದೆ ಅದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಕುಜ ಬಂದು ನಿಮ್ಮ ರಾಶಿಯಾಧಿಪತಿ ಕುಜ ಸ್ವಂತ ಮನೇಲೇ ಇರೋದ್ರಿಂದ ನಿಮ್ಮ ಪ್ರಾಪರ್ಟಿ ವಿಚಾರ, ಯಾರ್ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ಯಾರ್ಯಾರೆಲ್ಲ ಪ್ರಾಪರ್ಟಿ ತಗೊಳ್ಬೇಕು ಅಂತಿದ್ದೀರಾ, ಅಥವಾ ಈ ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಈ ಸತಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈ ಒಂದು ತಿಂಗಳು ನಿಮ್ಮ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ತುಂಬ ಕ್ಲಿಯರ್ ನೋಡ್ತೀರಾ. ಜೊತೆಗೆ ನಿಮಗೆ ಮುಖ್ಯವಾಗಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಮೇಷರಾಶಿಯವರಿಗೆ ನೋಡಿ, ನೀವು ತುಂಬ ಸುಬ್ರಹ್ಮಣ್ಯನನ್ನು ಆರಾಧಿಸ್ಬೇಕಾಗುತ್ತೆ. 1 ತಿಂಗಳು ನೀವು ಬಿಡದೀರ 1 ತಿಂಗಳು ಏನಪ್ಪ ಅಂದರೆ, ಯಾಕಂದರೆ ನಿಮಗೆ ಪ್ರಯಾಣದ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಗುರುದೃಷ್ಟಿ ಬಿದ್ದಿರ್ಬೋದು. ಆದರೆ ಎಲ್ಲಾದರೂ ನೀವು ರಾತ್ರಿ ಹೊತ್ತು ಜರ್ನಿ ಮಾಡಬೇಕಾದ್ರೆ, ಅದೇ ರೀತಿ ಎಲ್ಲಾದರೂ ತುಂಬ ದೂರ ಪ್ರಯಾಣ ಮಾಡಬೇಕಾದ್ರೆ ತುಂಬ ಕೇರ್ಫುಲ್. ಯಾಕಂದರೆ ಈ 11ನೇ ತಿಂಗಳಲ್ಲಿ ಅದರಲ್ಲೂ ನಿಮಗೆ ಶನಿ ನಿಮಗೆ 12ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಅಪಘಾತಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮೇಷರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆ ಗುರು ಬದಲಾವಣೆಯಿಂದ ಸ್ವಲ್ಪ ನಿಮ್ಮ ಸಮಸ್ಯೆಗಳು ತೀರ್ತಾ ಹೋಗ್ಬೋದು. ನಿಮಗೆ ರೆಮಿಡಿ ಅಂತಂದರೆ, ಈ 1 ತಿಂಗಳು ಪೂರ್ತಿ ಯಾವುದಾದ್ರೂ ಸುಬ್ರಹ್ಮಣ್ಯ ಟೆಂಪಲಲ್ಲಿ ವಿಭೂತಿಯನ್ನು ಈಸ್ಕೊಂಡು ಬನ್ನಿ, ಅಥವಾ ನೀವೇ ತೊಗೊಂಡೋಗಿ ಕೊಟ್ಟು ದೇವರಿಗೆ ಅರ್ಚನೆ ಮಾಡಿಸಿ ತೊಗೊಂಬಂದು ಇಟ್ಕೊಂಡು ಡೈಲಿ ನಿಮ್ಮ ಹಣೆಗಿಡಿ ಅಥವಾ ನಿಮ್ಮ ಕುತ್ತಿಗೆಗೆ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಮತ್ತು ನಿಮ್ಮ ವಿಲ್ ಪವರು ಅತಿ ಹೆಚ್ಚಾಗ್ತಾ ಬರುತ್ತೆ. ನಿಮ್ಮ ಆರೋಗ್ಯ ಸಮಸ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲ ಪ್ರಾಬ್ಲಮ್ಗೂ ನೀವು ಒಂದೇ ಒಂದು ಚಿಟಿಕೆ ನೀರಲ್ಲಿ ವಿಭೂತಿಯನ್ನು ಮಿಕ್ಸ್ ಮಾಡ್ಕೊಂಡು ಕುಡೀರಿ. ತುಂಬ ಈ 1 ತಿಂಗಳು ಬಿಡ್ದಿರ ಈ ಒಂದು ರೆಮಿಡಿ ಮಾಡಿ, ತುಂಬ ಒಳ್ಳೆಯದಾಗತ್ತೆ ನಿಮಗೆ.